ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಜುಲೈ 3ರಂದು ದಲಿತ ಜನಾಗ್ರಹ ಸಮಾವೇಶ. ಭೂಮಿ, ವಸತಿ, ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿ, ಉದ್ಯೋಗ ನೇಮಕಾತಿ, ವಿಶೇಷ ಘಟಕ ಯೋಜನೆ ಹಾಗೂ ಏಕಗವಾಕ್ಷಿ ನೀತಿ ಜಾರಿಗೆ ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ವತಿಯಿಂದ ಜುಲೈ 3, 2026ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ದಲಿತ ಜನಾಗ್ರಹ ಸಮಾವೇಶ ಹಾಗೂ ಅನಿರ್ದಿಷ್ಟ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ರಾಜ್ಯ ಪ್ರಧಾನ ಸಂಚಾಲಕ ಮಾವಳ್ಳಿ ಶಂಕರ ತಿಳಿಸಿದ್ದಾರೆ. ಶೋಷಿತ ಸಮುದಾಯಗಳ ಬಗ್ಗೆ ಸರ್ಕಾರದ ನಿರುತ್ಸಾಹ ಧೋರಣೆಯನ್ನು ಖಂಡಿಸಿ ನಡೆಯುವ ಈ ಸಮಾವೇಶದಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ಕಾರ್ಯಕರ್ತರು ಭಾಗವಹಿಸಲಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಬರುವ 3ನೇ ತಾರೀಕು ಜುಲೈ ತಿಂಗಳಲ್ಲಿ ದಲಿತ ಜನಾಗ್ರಹ ಸಮಾವೇಶವನ್ನು ಹಮ್ಮಿಕೊಂಡು ವಿಶೇಷವಾಗಿ ದಲಿತ ಸಮುದಾಯ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ಸಮುದಾಯಗಳ ಒಂದು ಬೇಡಿಕೆಗಳೇನಿದೆ ಅದಕ್ಕಾಗಿ ಒತ್ತಾಯಿಸಿ ಈ ಜನಾಗ್ರಹ ಸಮಾವೇಶವನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಾವು ಈ ಹಿಂದೆ ಸರ್ಕಾರಕ್ಕೆ ಅನೇಕ ಬಾರಿ ಮನವಿಗಳನ್ನು ಕೊಟ್ಟಿದ್ದೇವೆ. ದಲಿತ ಸಮುದಾಯದ ಬೇಡಿಕೆಗಳೇನಿದ್ದಾವೆ ಅದನ್ನು ಕೊಟ್ಟರೂ ಕೂಡ ಸರ್ಕಾರದ ಪಂಚೇಂದ್ರಿಯಗಳು ಇವತ್ತು ಅದು ಕೆಲಸ ಮಾಡ್ತಾ ಇಲ್ಲ. ಹಿಂದೆ ಸಿದ್ದರಾಮಯ್ಯನವ್ರಿಗೂ ಕೂಡ ನಾವು ಅನೇಕ ಸಂದರ್ಭಗಳಲ್ಲಿ ವಿಶೇಷ ಘಟಕ ಯೋಜನೆಯನ್ನು ಗ್ಯಾರಂಟಿಗೆ ಬಳಸಬಾರ್ದು, ಅದು ಕಾಯ್ದೆಯ ನೇರ ಉಲ್ಲಂಘನೆ ಅನ್ನುವಂಥ ಮಾತನ್ನು ಹೇಳಿದ್ವಿ ನಾವು. ಆದರೆ ಈಗಾಗಲೇ ಸಾವಿರಾರು ಕೋಟಿ ಹಣವನ್ನು ಈ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿದ್ದಾರೆ. ಇದು ಒಂದು ಕಡೆ. ಇನ್ನು ಭೂಮಿ ಕೇವಲ 11% ಮಾತ್ರ ಭೂಮಿ SC STಗಳ ಬಳಿ ಇದೆ. ಆದರೆ ಭೂ ಸುಧಾರಣಾ ಕಾಯ್ದೆ ಪ್ರಕಾರ ಒಟ್ಟು ಭೂಮಿಯಲ್ಲಿ 50% ಭೂಮಿ ಪರಿಶಿಷ್ಟ ಜಾತಿಯವರಿಗೆ ಕೊಡಬೇಕು ಅಂತ ಕಾನೂನಿದೆ. ಆದರೆ ಅದನ್ನು ಮಾಡ್ತಾ ಇಲ್ಲ. ಹೀಗೆ ಹಲವಾರು ಸಮಸ್ಯೆಗಳನ್ನು ಅವು ಇನ್ನೂ ಕೂಡ ನೆನೆಗುದಿಗೆ ಬಿದ್ದಿರೋದನ್ನು ನಾವಿಲ್ಲಿ ಗಮನಿಸಬೇಕು. ಈ ಹಿಂದೆ ಸಿದ್ದರಾಮಯ್ಯನವರಿಗೆ ನಾವು ಬಜೆಟ್ ಸಂದರ್ಭದಲ್ಲಿ ಹೇಳಿದ್ವಿ, ವಿಶೇಷವಾಗಿ ಈ ಸಮುದಾಯಗಳ ಒಂದು ವಿಚಾರವಾಗಿ ಚರ್ಚೆ ಮಾಡೋದಕ್ಕೆ ವಿಶೇಷ ಸಂಪುಟ ಸಭೆಯನ್ನು ಹಾಗೂ ವಿಶೇಷವಾದಂಥ ಅಧಿವೇಶನವನ್ನು ಕರೀಬೇಕು ಅಂತ ಹೇಳಿ ನಾವು ಒತ್ತಾಯವನ್ನು ಮಾಡ್ತಾಯಿದ್ದೀವಿ. ಈಗ ಏನು ಮುಖ್ಯಮಂತ್ರಿಗಳು ಶಿವಕುಮಾರ್ ಅವರಿದ್ದಾರೆ, ಅವ್ರಿಗೂ ಸಹ ನಾವು ಹೇಳ್ತಾ ಇದ್ದೀವಿ, ಈ ದಲಿತ ಸಮುದಾಯದ ಏನು ಸಮಸ್ಯೆಗಳಿದ್ದಾವೆ ಇವುಗಳ ಇತ್ಯರ್ಥಪಡಿಸೋದಕ್ಕೆ ವಿಶೇಷ ಸಂಪುಟ ಸಭೆ ಆಗಬೇಕು. ಆ ಸಂಪುಟದ ಸಭೆಯಲ್ಲಿ ಆಗುವ ನಿರ್ಣಯಗಳು ಅದು ಅಧಿವೇಶನದಲ್ಲಿ, ವಿಶೇಷ ಅಧಿವೇಶನದಲ್ಲಿ ಅದನ್ನು ಚರ್ಚೆ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ನಾನಿಲ್ಲಿ ಮಾಡ್ತಾ ಇದ್ದೇನೆ. ಹಾಗೆಯೇ ಈಗಾಗಲೇ DCRE ರಚನೆ ಆಗಿದೆ. ದಲಿತರ ಮಾನ ಪ್ರಾಣ ರಕ್ಷಣೆ ಮಾಡಬೇಕು ಅಂತ ಸುಮಾರು 3 ದಶಕಗಳ ದಲಿತ ಚಳವಳಿಯ ನಿರಂತರವಾದಂಥ ಒಂದು ಪ್ರತಿಭಟನೆಯಿಂದ, ಹೋರಾಟದಿಂದ ಇವತ್ತು ಈ ವಿಶೇಷ ಪೊಲೀಸ್ ಠಾಣೆಗಳು ಇವತ್ತು ಬಂದಿದ್ದಾವೆ. ಆದರೆ ಇದು ಭ್ರಷ್ಟಾಚಾರದ ಕೂಪ ಆಗ್ತಾ ಇದೆ. ಅಲ್ಲಿ ಸರಿಯಾದಂಥ ಮೂಲಭೂತ ಸೌಕರ್ಯಗಳಿಲ್ಲ. ಹಾಗಾಗಿ ಅಲ್ಲಿ ಹೆಚ್ಚಿನ ರೀತಿಯಲ್ಲಿ ಕರ್ತವ್ಯಬದ್ಧ ಅಧಿಕಾರಿಗಳನ್ನು ಹಾಕಬೇಕು, ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು. ಹಾಗೆಯೇ ವಿಶೇಷವಾದ ತಮಗೆಲ್ಲ ತಿಳಿದಿರುವ ಹಾಗೆಯೇ ಈ ಕಾಂತರಾಜು ವರದಿ ಏನು ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆಯನ್ನು ನಾವು ಮಾಡ್ತೇವೆ ಅಂತ ಹೇಳಿ ಹಿಂದೆ ಸಿದ್ದರಾಮಯ್ಯನವರು ಹೇಳಿದರು. ಅದು ಈಗಾಗಲೇ ಕಾಂತರಾಜು ಆಯೋಗದ ವರದಿ ಅದು ಹೋಗಿ ಈಗ ಬೇರೆ ಆಯೋಗದ ಅಧ್ಯಕ್ಷರ ಮೂಲಕ ಈಗಾಗಲೇ ಅದು ಅದನ್ನು ಸ್ವೀಕಾರ ಮಾಡಿದ್ದಾರೆ. ಅದನ್ನು ಜನಾಭಿಪ್ರಾಯಕ್ಕೆ ಬಿಡಿಸಬೇಕು, ಅದನ್ನು ಚರ್ಚೆ ಮಾಡಬೇಕು. ಈ ರೀತಿ ಹಲವಾರು ಡಿಮ್ಯಾಂಡ್ಗಳನ್ನು ನಾವು ಇಟ್ಟಿದ್ದೇವೆ. ಸುಮಾರು 19-20 ಬೇಡಿಕೆಗಳನ್ನು ನಾವು ಇಟ್ಟಿದ್ದೇವೆ. ಈ ಎಲ್ಲ ಬೇಡಿಕೆಗಳ ಬಗ್ಗೆ ಸರ್ಕಾರ ಸಮಗ್ರವಾಗಿ ಚಿಂತನೆ ಮಾಡಬೇಕು. ಅದನ್ನು ಜಾರಿಗೊಳಿಸುವ ರೀತಿಯಲ್ಲಿ ಕಾರ್ಯಯೋಜನೆಗಳನ್ನು ರೂಪಿಸಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಹಿಂದೆ ಜನತಾ ಸರ್ಕಾರ ಇದ್ದಾಗ ಅವರೊಂದು ಕಾನೂನನ್ನು ಮಾಡಿದರು, ಒಂದು ಯೋಜನೆಯನ್ನು ತಂದಿದ್ದರು. ಯಾರ್ಯಾರು ದಲಿತ ಸಮುದಾಯದ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳಿಂದ ಯೂನಿವರ್ಸಿಟಿಗಳಲ್ಲಿ, ವಿಶ್ವವಿದ್ಯಾಲಯಗಳಲ್ಲಿ ಹೆಚ್ಚಿನ ಏನು ಉನ್ನತ ಮಟ್ಟದಲ್ಲಿ ಪಾಸಾಗಿರ್ತಾರೆ ಅವರಿಗೆ ವಿಶೇಷವಾಗಿ A ಮತ್ತು B ಗ್ರೂಪಿನ ಒಂದು ಹುದ್ದೆಗಳನ್ನು ಕೊಡುವ ನೀತಿ ಜಾರಿಯಲ್ಲಿತ್ತು. ಇದು 2010ರವರೆಗೂ ಜಾರಿಯಲ್ಲಿತ್ತು. ಆದರೆ ಇತ್ತೀಚೆಗೆ ಅದರ ಬಗ್ಗೆ ಯಾವುದೇ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ. ಅದು ಒಂದು ರೀತಿ ನೆನೆಗುದಿಗೆ ಬಿದ್ದಿದೆ ಅದು. ಹಾಗಾಗಿ ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇನೆ, ಹಿಂದೆ ಜನತಾ
ಸರ್ಕಾರ ಜಾರಿಗೆ ತಂದಂಥ ಆ ಒಂದು ಯೋಜನೆ ಇತ್ತು, ಅದನ್ನು ಮತ್ತೆ ಅದಕ್ಕೆ ಜಾರಿ ಮಾಡುವ ಪ್ರಯತ್ನವನ್ನು ಈ ಸರ್ಕಾರ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ನಾನು ಮಾಡ್ತಾ ಇದ್ದೇನೆ. ಈ ಒಂದು ಪ್ರತಿಭಟನಾ ರ್ಯಾಲಿಗೆ ಈಗಾಗಲೇ ನಮ್ಮ ರಾಜ್ಯ ಸಂಘಟನಾ ಸಂಚಾಲಕರು ಹೇಳಿದ ರೀತಿಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಮೊದಲಿಂದಲೂ ನಮ್ಮ ಕಲ್ಯಾಣ ಕರ್ನಾಟಕ ಚಳವಳಿಗೆ ಬಹುದೊಡ್ಡ ಒಂದು ಶಕ್ತಿಯನ್ನು ತುಂಬಿದೆ. ಅದೇ ರೀತಿಯಲ್ಲಿ ಈಗಲೂ ಕೂಡ ಅವರು ಸಾವಿರಾರು ಸಂಖ್ಯೆಯಲ್ಲಿ ಆ ಒಂದು ಜನಾಗ್ರಹ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ ಅಂತ ನಂಬಿಕೆ ನನಗಿದೆ. ಇಲ್ಲಿ ಬಂದಿರುವಂಥ ನಮ್ಮ ಎಲ್ಲ ಪದಾಧಿಕಾರಿಗಳು ಅವರು ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಿ ಜನರನ್ನು ಕರ್ತರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ಜೈ ಭೀಮ್, ಜೈ ಭಾರತ್. ಹೆಸರು ಸರ್? ಮಾವಳ್ಳಿ ಶಂಕರ್. ಬ್ಯೂರೋ ರಿಪೋರ್ಟ್ ಹಣಮಂತ ಕುಡಹಳ್ಳಿ, ಭಾರತ ವೈಭವ ನ್ಯೂಸ್, ಕಲಬುರಗಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.